ಎಲ್ರಿಗೂ ನಮಸ್ಕಾರ. ಇದು ನನ್ನ 2ನೇ ಮಿನಿ ವ್ಲಾಗ್. ಮೊದಲನೇ ವ್ಲಾಗ್ಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನವರಾತ್ರಿಯ 6ನೇ ದಿನ, ಶನಿವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ನನ್ನ ಚಿಕ್ಕತ್ತೆ ಮನೆಗೆ ಅರ್ಶಿನ ಕುಂಕುಮಕ್ಕೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಸಂಜೆ ಎಲ್ಲ ಕೆಲಸ ಮುಗಿಸಿ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಹೋಗೋಣ, ಪೂಜೆನೂ ಮುಗಿಸಿ ಮನೇಲಿ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಅಡುಗೆ ಕೆಲಸ ಎಲ್ಲ ಮುಗಿಸಿ ನಾನು ಕೂಡ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ಮನೇಲಿ ಪೂಜೆನ ಮುಗಿಸಿ ಅತ್ತೆ ಮನೆಗೆ ಹೋಗಬೇಕಿತ್ತು. ಯಾಕಂದರೆ ಅರ್ಶಿನ ಕುಂಕುಮಕ್ಕೆ ಅತ್ತೆ ಮತ್ತು ನಾದಿನಿ ಕೂಡ ಬರ್ತಾಯಿದ್ರು. ನಾವು 3 ಜನ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಅತ್ತೆ ಮನೆ ಹತ್ರ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲ ಕೆಲಸ ಮುಗಿಸಿ ಫಟಾಫಟ್ ರೆಡಿ ಆದೆ. ನಾನು ಕೆಳಗಡೆ ಬಂದು ನೋಡೋ ಅಷ್ಟರಲ್ಲಿ ತುಂಬ ಮಳೆ ಬರ್ತಾಯಿತ್ತು. ಅತ್ತೆ ಮನೆ ಹತ್ರ ರಾಕೇಶ್ ಅವರು ಡ್ರಾಪ್ ಮಾಡಿದ್ರು. ಅಲ್ಲಿಂದ 3 ಜನ ಆಟೋ ಮಾಡಿಕೊಂಡು ಚಿಕ್ಕತ್ತೆ ಮನೆಗೆ ಹೋದ್ವಿ. ಅಲ್ಲಿ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಎಲ್ಲರೂ ಮಾತಾಡ್ಕೊಂಡು ತುಂಬ ಟೈಮ್ ಅಲ್ಲೇ ಕೂತಿದ್ವಿ. ತುಂಬ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದೆ ಅಂತ ಅನ್ನಿಸ್ತು, ಖುಷಿ ಆಯಿತು. ನನ್ನ ನಾದಿನಿ ಜೊತೆಗೆ ಒಂದು ಚಿಕ್ಕ ಪೋಸ್ನ ಕೊಟ್ಕೊಂಡು ಕುಡಿಯೋದಕ್ಕೆ ಹಾಲನ್ನ ಕೊಟ್ಟರು, ಅದನ್ನು ಕೂಡ ಕುಡಿದು ನನ್ನ ಇಬ್ಬರು ಅತ್ತೆದ್ರ ಜೊತೆ ಫೋಟೋನ ತೆಕ್ಕೊಂಡು ರಿಟರ್ನ್ ಮನೆಗೆ ಹೊರಟೆ. ಅಲ್ಲಿಂದ ಸ್ಟ್ರೈಟವೇ ಅತ್ತೆ ಮನೆಗೆ ಹೋಗಿ ಅಲ್ಲಿಂದ ನಮ್ಮ ಮನೆಗೆ ಹೋಗೋದಕ್ಕೆ ಒಬ್ಬಳೇ ಹೋಗೋದು ಬೇಡ ಅಂತ ಹೇಳಿಬಿಟ್ಟು ನನ್ನ ಮೈದನ ಸೇಫ್ಟಿಗೆ ಅತ್ತೆ ಕಳಿಸಿದ್ರು. ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ಥರ ನನ್ನ ಮೈದನ ಜೊತೆ ತರಲೆ ಮಾಡ್ಕೊಂಡು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ನಮ್ಮಿಬ್ಬರಿಗೋಸ್ಕರ ಏನೋ ಸ್ವೀಟ್ ಥರ ಉಪವಾಸದಲ್ಲಿ ತಿನ್ಬೋದು ಅಂತ ಯೂಟ್ಯೂಬಲ್ಲಿ ನೋಡ್ಕೊಂಡು ಏನೋ ಮಾಡಿದರು. ಅದನ್ನು ಕೂಡ ತಿಂದ್ವಿ, ಚೆನ್ನಾಗಿತ್ತು. ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ನೀವಿಬ್ರಿಗೂ ಒಂದು ಪೋಸ್ ಕೊಡಿ ಅಂತ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮೈದುಗೆ ಹೇಳಿದ್ರೆ ಅವರಿಬ್ಬರು ಈ ಥರ ಆಡ್ತಾಯಿದ್ರು. ಇವರಿಬ್ಬರು ಈ ಥರನ ನೋಡಿಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.